ಗಾಡಿ ನಾವು ಸ್ವಾಮೀಜಿ ಹಣ ತಗೊಂಡು ತಂದಿದ್ಯಾ ಅಪ್ಪಿನ ರೆಕಾರ್ಡ್ ಮಾಡು ವಿಡಿಯೋ ಮಾಡಿ ನಾನು ಮಾಡ್ತೀನಿ ಮಾಡು ನೀನು ಮಾಡಿ ನಾನು ಮಾಡ್ತೀನಿ ಮಾಡು ರೆಕಾರ್ಡ್ ಮಾಡ್ತಿದ್ನಲ್ಲ ಮಾಡಪ್ಪ ಏಯ್ ಬರ ಅಲ್ಲಿ ಬಸ್ವ ಬಾಯ್ಲೆ ನೀನು ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ನನ್ನ ಮರ್ಡರ್ ಮಾಡೋಕೆ ಕೊಂಚಾಗ್ತಾವನೆ. ನಾವು ಶೇಖರ್ ಸ್ವಾಮೀಜಿದು ಒಂದು ವಿಷಯ ಹೇಳಿದ್ವಿ ಮುಂಚೆನೆ. ಅದು ಆ 2003ನೇ ಇಸ್ವಿಲಿ ಗುರೂಜಿಯವರು ಶೇಖರ್ ಸ್ವಾಮೀಜಿಗೆ ಹೇಳ್ತಾರೆ. ಯಾಕಂದರೆ ಗೊತ್ತಿರುತ್ತೆ ಭಾಳ ವರ್ಷದಿಂದ ಈತಂದು ಹುಟ್ಟು ತರಲೆ ಅಂತ, ಹೇಳಕ್ಕೆ ಬೇಡ ಅದು. ಹಾಗಾಗಿ ಗುರೂಜಿಯವರು ಒಂದು ಕೊನೆ ತೀರ್ಮಾನ ತಗೊತಾರೆ, ನಿನ್ಗೇನು ಬೇಕೋ ತೊಗೊಂಡು ಹೋಗ್ಬಿಡಪ್ಪ ನೀನು ಅಂತೇಳಿ. ಯಾಕಂದರೆ ಆಗ ಚಿನ್ನ ಆಗಲಿ ಇದು ಚೆಕ್ಕು ಬುಕ್ ಎಲ್ಲ ಆಗಲಿ ಇವ್ರ ಹತ್ರನೇ ಹ್ಯಾಂಡ್ ಓವರಲ್ಲೇ ಇದ್ದಿದ್ದು, ಜವಾಬ್ದಾರಿಯಲ್ಲೇ ನೋಡ್ಕೊತಾಯಿದ್ರು, ಇವ್ರ ರೂಮಲ್ಲೇ ಇದ್ದಿದ್ದು. ಹಾಗಾಗಿ ಸ್ವಾಮೀಜಿಯವರು ಏನು ಮಾತಾಡಲಿಲ್ಲ, ಸುಮ್ಮನೆ ಹೇಳಿದ್ದು ಇಷ್ಟೇ ಒಂದೇ ಮಾತು ಗುರೂಜಿಯವ್ರು ಹೇಳಿದ್ದು, ನಿನ್ಗಿವೇನು ಬೇಕೋ ತಗೊಂಡು ಹೋಗ್ಬಿಡಪ್ಪ ಅಂತ ಹೇಳಿದ್ರು. ಈತ ಹೋಗ್ಬೋದಿತ್ತು ಅವತ್ತು, ಏನು ಬೇಕೋ ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ಇರ್ಬೋದಿತ್ತು. ಆದರೆ ಇವನು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಇವನಂತ ಹೇಳ್ತೀನಿ ಅದನ್ನ. ಇವನ್ನ ಸ್ವಲ್ಪ ನನ್ನ ಚರ್ಚೆಗೆ ಕೂರಿಸಿ ಈತನ ನನ್ನ ಮುಂದೆ ನನ್ನ ಬರೋಲ್ಲ ಆತ, ನೀವೇ ಕರ್ಕೊಬಂದು ಕೂರಿಸಿ ಯಾಕೆ ಹೋಗಲಿಲ್ಲ ಅಂತ ಹೇಳ್ತೀನಿ. ಪುನಃ ಅವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡ ಸರ್. ಇವನೇನಾರು ಅವತ್ತು ಹೊರಟೋಗ್ಬಿಟ್ಟಿದ್ದಾರೆ ನಮ್ಮ ಮಠದಿಂದ ಶೇಖರ್ ಸ್ವಾಮೀಜಿ. ಗುರೂಜಿಯವ್ರು ಹೇಳಿದ್ರಲ್ಲ ನಿನ್ಗೇನು ಬೇಕೋ ತಗೊಂಡು ಹೋಗು ಅಂತ ಹೋಗ್ಬಿಟ್ಟಿದ್ದಾರೆ ಏನು. ಇವತ್ತು ಕೂಡ ಗುರೂಜಿಯವರು 25ರಿಂದ 30 ವರ್ಷ ಇನ್ನೂ ಬದುಕಿರೋರು ಸರ್ ಗುರೂಜಿಯವರು. ಇದ್ರ ಬಗ್ಗೆ ಅವನು ಮಾತಾಡಲಿ, ಏನು ಮಾತಾಡ್ತಾವನು ಮಾತಾಡಲಿ, ನನ್ನ ಮುಂದೆ ಹೇಳಲಿ ಅವನು ಇದಕ್ಕೆ ಉತ್ತರ. ಶೇಖರ್ ಸ್ವಾಮೀಜಿಯವರೇ, ಈ ಥರ ಎಲ್ಲ ಅವ್ರವ್ರನ್ನ ಎತ್ಕಟ್ಟೋದು, ಜಗಳಕ್ಕೆ ಬಿಡೋದು ಇವೆಲ್ಲ ಬಿಟ್ಟು ಗಂಭೀರವಾಗಿ ನಮ್ಮ ಹತ್ರ ಮಾತಾಡ್ರಿ. ನಮ್ಮ ಹತ್ರ ಮಾತಾಡಿ ತೀರ್ಮಾನ ಮಾಡ್ಕೊಳ್ಳಿ, ಗೊತ್ತಾಯ್ತೇನು? ಇವೆಲ್ಲ ಬಿಡಿ. ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇದು ಇಲ್ಲಿ ನಮ್ಮ ಮಠದ ಪಕ್ಕ ಬಸವರಾಜ್ ಅಂತ ಇದ್ದಾರೆ, ಈ ಕ್ರೇನ್ ಆಪ್ರೇಟ್ರ್ ಮಾಡ್ತಾರೆ, ಕ್ರೇನ್ ಇಟ್ಕೊಂಡಿದ್ದಾರೆ. ಈ ಬಂಡೆ ಹೊಡೆಯೋ ಬಸವರಾಜ್ ಅಂದರೆ ಗೊತ್ತಾಗುತ್ತೆ. ಇವರು ಮೂಲತಃ ಆಗ ಫಸ್ಟು ಕಲ್ಲು ಕೆಲಸಕ್ಕೆ ಬಂಡೆ ಹೊಡೆಯೋದಕ್ಕೆ ಬಂದು ಇಲ್ಲಿ ಸೇರಿಕೊಂಡಿದ್ದಂತೆ. ಹಾಗಾಗಿ ಬಂಡೆ ಬಸವರಾಜು ಕಲ್ಲು ಹೊಡೆಯೋರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆತ 3-4 ವರ್ಷದಿಂದನೂ ನಾವು ಬಂದಾಗಿಂದನೂ ವಂಚಾಗ್ತಿದ್ದ. ಅಂದರೆ ನಾವು ಬಂದಾಗಿಂದ ವಂಚಾಗ್ತಿದ್ದ. ನಮ್ಮ ಮಠದಲ್ಲಿ ಭಾಳ ಪರಿಚಯ ಆತನಿಗೆ. ಮೊದಲೇ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಇಲ್ಲಿ ನಮ್ಮ ಮಠದ ಆಗು ಹೋಗುಗಳೆಲ್ಲ ಆತನ ಗಮನಿಸೋದಕ್ಕೆ ಹೇಳಿದರು ನಮ್ಮ ಮಠದವರು. ಹಾಗಾಗಿ ಗಮನಿಸ್ಕೊಂಡಿದ್ದ. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರಿಗೆ ಭಾಳ ಕ್ಲೋಸು, ಅವನ ಆತ್ಮೀಯ, ಭಾಳ ಕ್ಲೋಸ್ ಅಂದರೆ ಕ್ಲೋಸು. ನಾನೇ ಸ್ವತಃ ಕಣ್ಣಾರೆ ನೋಡಿದ್ದೀನಿ ಅದನ್ನ, ನಾನು ಇಲ್ಲಿ ಬಂದಾಗ ಹೊಸದಾಗಿ 4 ವರ್ಷದಿಂದ. ಆತ ಇಷ್ಟು ವರ್ಷ ಒಳಗಡೆನೇ ಸೈಲೆಂಟಾಗೇ ವಂಚಾಗ್ತಾಯಿದ್ದ. ಅದು ಕೂಡ ನಮಗೆ ಗೊತ್ತಿತ್ತು. ನಾವು ಭಾಳಷ್ಟು ಸಲವೂ ಕೂಡ ಆತನಿಗೆ ಹೇಳ್ತಾ ಇದ್ವಿ. ಹಾಗೆ ಈಗ ಆತನಿಗೆ 5 ಕೋಟಿಗೆ ಡೀಲ್ಗೆ ಆವಾಗಲಿಂದನೂ ನಾವು ವಂಚಾಗ್ತಾಯಿದ್ದ. ಯಾಕಂದರೆ ಪಕ್ಕದಲ್ಲಿರೋದ್ರಿಂದ ಭಾಳ ಸುಲಭವಾಗಿ ಆಗುತ್ತೆ ಅಂತೇಳಿ ನಾವು ಎಲ್ಲರಿಗೂ ವಿಚಾರನ ತಿಳಿಸ್ತಾ ಬರ್ತಾಯಿದ್ವಿ. ಈಗ ಮೊನ್ನೆ ಒಂದು ಜೀಪ್ ತಂದಿದ್ದಾರೆ. ಆ ಜೀಪು ನಾವು ಸುಮ್ಮನೆ ಗೊತ್ತಾಯ್ತು ನಮಗೆ, ಇದ್ಯಾಕೆ ಬಂದಿದೆ ಜೀಪು ಏನು ಅಂತ ನಾವು ವಿಚಾರಣೆ ಮಾಡಿದಾಗ ಈತ ಕೇಳಿದ್ರೆ ಈತನೇ ತಂದಿರೋದು, ಈತನ್ನೇ ಕೇಳಿದ್ರೆ ಈಗ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟು ಅಂತ ಹೇಳ್ತಾರೆ ಹಿಂದೆ ಮನೆಯವನಿಗೆ. ಹಿಂದೆ ಮನೆಯವ್ರ ಹತ್ರ ಹೋದೆ, ಏನು ರೀ ಹೊಸ ಜೀಪ್ ತಗೊಂಬಿಟ್ಟಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಬಸವರಾಜ್ ನಿಲ್ಲಿಸ್ಬಿಟ್ಟು ಹೋಗೋನೆ, ಸಂಜೆ ತಗೊಂಡೋಗ್ತಾನೆ ಅಂತ ಅವ್ರು ಹೇಳ್ತಾರೆ. ಇವನು ಅವ್ರಿಗೆ ಕೊಟ್ಬಿಟ್ಟೆ ಅಂತ ಈತ ಹೇಳ್ತಾನೆ. ಮತ್ತು ಅಲ್ಲಿ ಅನುಮಾನ ಬರೋಲ್ವಾ ಒಂದು, ಜೊತೆಗೆ ಏನು ವಂಚಾಗ್ತಿದ್ದಾನೆ ಅನ್ನೋದು ಗೊತ್ತು. ಈತ ಈಗ ಅದೇನೇ ಕೇಳೋಕ್ಕೆ ಹೋದರೆ ಅದು ಇದು ಏನೇನೋ ಮಾತಾಡ್ತಾನೆ. ಪುನಃ ನಮ್ಮ ಮೇಲೆ ಅವ್ರು ಹಿಂಗಂದ್ರು ಸ್ವಾಮಿಗಳು ನಮಗೆ ಕೆಟ್ಟದಾಗ್ಬೋದ್ರು ಹಾಗೆ ಹೀಗೆ ಅಂತ ನಮ್ಮ ಮೇಲೆ ತಿರುಗಿಸ್ತಾ ಇದ್ದಾನೆ. ಸರಿ ಆಯಿತು. ಆಮೇಲೆ ಮಾತಾಡ್ತಾ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ನನಗೆ ಹೇಳ್ತಾನೆ. ಅದೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾವನೆ. ಅದು ಇದರಿಂದ ಈ ಶೇಖರ್ ಸ್ವಾಮಿ ಅವ್ರದ್ದು ಕೈವಾಡ ಇದೆ. ನಾನು ಶೇಖರ್ ಸ್ವಾಮೀಜಿ ಕೇಳೋದಷ್ಟೇ, ರೀ ಶೇಖರ್ ಸ್ವಾಮೀಜಿಯವರೇ, ನಿಮಗೆ ತಾಕತ್ತಿದ್ರೆ ನನ್ನ ಹತ್ರ ಮಾತಾಡ್ರಿ, ನನ್ನ ಹತ್ರ ಫೇಸ್ ಮಾಡಿ, ನನಗೆ ಫೋನ್ ಮಾಡಿ. ಇಲ್ಲ ನಾನು ಫೋನ್ ಮಾಡ್ತೀನಿ ಎತ್ತಿ, ಇಲ್ಲ ಬನ್ನಿ ಇಲ್ಲಿಗೆ ಮಾತಾಡೋಣ, ಇದು ಅಲ್ಲೆಲ್ಲಿಗೆ ಬನ್ನಿ ಮಾತಾಡೋಣ, ಕರ್ಸೋಣ. ಅದು ಬಿಟ್ಬಿಟ್ಟು ಇವ್ರನ್ನೆಲ್ಲ ಎತ್ಕಟ್ಟೋದು, ಚೂ ಬಿಡೋದು ಇವೆಲ್ಲ ಬಿಡಪ್ಪ. ಸಾಕು, ನೀನು ಇಷ್ಟು ವರ್ಷ ಮಠನ ನುಂಗಿ ನೀರು ಕುಡ್ದಿದ್ದು. ಈಗ ಇವನ ಬಗ್ಗೆ ಇನ್ನೂ ಹೇಳಬೇಕಾಯ್ತದೆ. ಈಗ ಮರ್ಯಾದೆಗೆ ಅವ್ನು ಯಾರು ಬಸವರಾಜು ಏನು ಅಂತ ಹೇಳಿದ್ರೆ ಸರಿ. ಕಟ್ ಮಾಡಿ. ಆತ ಬಸವರಾಜು ಒಂದು ಮಾತು ಹೇಳ್ತಾನೆ. ಫಸ್ಟ್ ಹೇಳ್ತಾನೆ ಅವ್ರ ಮಗನಿಗೆ, ರೆಕಾರ್ಡ್ ಮಾಡೋ ಅಂತ ಹೇಳ್ತಾನೆ. ನಮ್ಮದು ಮೊಬೈಲ್ ಕಾರಲ್ಲಿ ಇರುತ್ತೆ. ಅವನು ಆ ಥರ ಹೇಳಿದ ತಕ್ಷಣ ಆಮೇಲೆ ನಾವು ನಮ್ಮ ಮೊಬೈಲ್ ಕಾರಲ್ಲಿರೋದನ್ನ ತೊಗೊಂಡು ನಾವು ರೆಕಾರ್ಡ್ ಮಾಡ್ತೀವಿ. ಒಂದು. ಎರಡನೇದು, ಅಲ್ಲಿ ಹೋಗ್ತಾ ಇರೋದು ನೋಡಿದ್ರಲ್ಲ, ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಅವರ ಮಿಸ್ಸಸ್ನ, ಅವರ ಹೆಂಡ್ತಿನ ಕರ್ಕೊಂಬರ್ತಾನೆ. ಅವರೊಂದು ಮೊಬೈಲ್ ಇಟ್ಕೊಂಬರ್ತಾರೆ. ಮೂರನೇದು, ನಮ್ಮ ಮೇಲೆ ಇವರು ಸ್ವಾಮೀಜಿಯವರು ಕೆಟ್ಟದಾಗಿ ಬೈದರು, ಅಂತಕ್ಕಂಥ ಮಾತನ್ನು, ಅಪವಾದನ ನಮ್ಮ ಮೇಲೆ ಒರೆಸೋದಕ್ಕೆ ಪ್ರಯತ್ನ ಪಡ್ತಾನೆ.
ನಾಲ್ಕನೇದು ಕಂಪ್ಲೇಂಟ್ ಕೊಡೋಣ ಅಂತ ಅವ್ರ ಹೆಂಡ್ತಿಗೆ ಅಲ್ಲಿ ಹೇಳ್ತಾನೆ, ಅಲ್ಲಿ ಮಾತಾಡುವಾಗ ಕಂಪ್ಲೇಂಟ್ ಕೊಡೋಣ ಇವ್ರಿಗೆ, ಕಂಪ್ಲೇಂಟ್ ಕೊಡೋಣ ಇವ್ರ ಮೇಲೆ ಅಂತ ಹೇಳ್ತಾನೆ. ಅವನು ಹೇಳಿದ್ದಲ್ಲ, ಹೇಳಿಸಿದ್ದು ಯಾರು ನಮ್ಮಡ್ದವ್ರೆ, ಅದನ್ನು ಕಂಡುಹಿಡಿಬೇಕು. ಜೊತೆಗೆ ಈತ ಹೇಳಿದ್ನಲ್ವ ಕಂಪ್ಲೇಂಟ್ ಕೊಡ್ತೀನಂತ, ಸುಮ್ಮನೆ ನಾವು ಇವತ್ತು ಬಿಟ್ಟರೆ ಇದೇ ಇಷ್ಟು ವರ್ಷಗಳ ಕಾಲ ಆಗಿದ್ದೇ ಅದು, ನಾವು ಸುಮ್ಮನೆ ಬಿಟ್ಕೊಂಡು ಬಂದಿದ್ದೇ ನಮ್ಮ ದೊಡ್ಡ ತಪ್ಪು. ಈಗ ಅವನು ಹೇಳಿದಾನಲ್ವ, ಯಾರು ಹೇಳಿದ್ದು, ಯಾಕೆ ಹೇಳಿಸಿದ್ದು, ಅದನ್ನು ಭಾಳ ಗಂಭೀರವಾಗಿ ಸೀರಿಯಸ್ ಆಗಿ ತೊಗೊಬೇಕು. ಯಾರು ಈ ಥರ ವ್ಯಕ್ತಿಗಳಿಗೆ ನಮ್ಮ ಮಟ್ಟದಲ್ಲಿರೋರು ಯಾರು ಹೇಳ್ಕೊಟ್ಟು ದುಡ್ಡು ಕೊಟ್ಟು ಈ ಥರ ಮಾಡಿಸ್ತಿರೋದು ಯಾರು, ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಬೇಕು. ನಾವು ಮಾತಾಡ್ತಾ ಇರೋದು, ಹೇಳ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಫೋಟೋ, ಗುರ್ತು ಮಾಡಿದೆಯಲ್ಲ, ಅಲ್ಲಿ ಬಸವ ಇದ್ದಾನೆ. ಅಲ್ಲಿ ಯಾವತ್ತೂ ವಾಕಿಂಗ್ ಮಾಡೋಕ್ಕೆ ಬರ್ತಿದ್ದನು. ಆ ಸಮಯದಲ್ಲಿ ಸಂಜೆ 6 ಗಂಟೆ ಅನಿಸುತ್ತೆ, ಮುಸ್ಸಂಜೆ ಟೈಮ್, ಆಗ ಅಲ್ಲಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದಾನೆ. ಅಂದರೆ ವಾಕಿಂಗ್ ಮಾಡೋಕ್ಕೆ ಬಂದಿಲ್ಲ, ಅವ್ರಿಗೆ ಸಿಗ್ನಲ್ ಕೊಡೋಕ್ಕೆ. ಅಲ್ಲಿ ಆ ಕಡೆ ಕುಳಿತಿದ್ರಲ್ಲ, ಆ ಕಡೆ ಕುಳಿತಿದ್ದಾರೆ ಒಂದು ಗುಡ್ದಳ್ಳಿಯವರೇ, ಅವ್ರಿಗೆ ಸಿಗ್ನಲ್ ಕೊಡೋಕ್ಕೆ. ಅಂದರೆ ನಾನು ಇಲ್ಲಿ ಮಠದಿಂದ ಮೋಟ್ರ್ ಆನ್ ಮಾಡೋಕ್ಕೆ ಅಲ್ಲಿ ಬರ್ತೀನಿ ಅಷ್ಟಲ ಹತ್ರ, ಅಲ್ಲಿಗೆ ಬರ್ತಾಯಿದ್ದಾರೆ ಅನ್ನೋದಕ್ಕೆ ಸಿಗ್ನಲ್ ಕೊಡೋದಕ್ಕೆ ಅವರಿಗೆ. ಭಾಳ ಕ್ರಿಮಿನಲ್ ಇದ್ದಾನೆ ಈತ. ನಾವು ಅವತ್ತು ಕೇಳ್ತೀವಣ್ಣ, ಏನಪ್ಪ ಇಲ್ಲಿ ಓಡಾಡ್ತಾ ಇದೆಯಾ, ಏನು ಅಪರೂಪ ಅಂತ. ಇಲ್ಲ ಸುಮ್ಮನೆ ವಾಕಿಂಗ್ ಮಾಡೋಕ್ಕೆ ಬಂದಿದೆ ಅಂತ ಹೇಳ್ತಾನೆ. 3 ವರ್ಷದಿಂದ ಇದೇ ಥರ ಈ ವ್ಯಕ್ತಿ. ಭಾಳಷ್ಟಿದೆ ಎಣ್ಣೆ ವಿಚಾರ. ಯಾರು ಗುಡ್ದಳ್ಳಿ ಅವರಾ? ಯಾರ ಮನೆಯವ್ರು ನೀವು? ಗುಡ್ದಳ್ಳಿ. ಏನು ನಿಮ್ಮ ಹೆಸರು? ಶಿವಕುಮಾರ್. ಇವ್ರ ಕಡೆಯವ್ರಾ, ಇವ್ರ ಫ್ಯಾಮಿಲಿನ? ಯಾರ ಮನೆಯವರಲ್ಲಿ ಗುಡ್ದಳ್ಳಿಲಿ? ದೇವಸ್ಥಾನ ಪೂಜಾರು ನಾವು. ಇವರು ಲಿಂಗಾಯತರ? ಅಲ್ಲ, ಕುರುಬ್ರು. ಮಾರಮ್ಮ ತಮ್ಮನ ನೀನು? ಹಂಗೇಳು, ಗೌಡನ್ ತಮ್ಮ ಮಗ. ಅವ್ರು ನೋಡಿದ್ದೀನಿ ಅಯ್ಯಪ್ಪ ಸ್ವಾಮಿ. ಇವರು ಗೊತ್ತಾಯ್ತು. ನಾವು ಇಷ್ಟು ವಿಚಾರಗಳು ಹೇಳ್ತಾ ಇದ್ರೂ ಕೂಡ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಗೊತ್ತಿದ್ರೂ ಕೂಡ ನಮ್ಮ ಮಠದಲ್ಲಿರೋ ಕೆಲ ದುಷ್ಟ ವ್ಯಕ್ತಿಗಳು ಏನು ಶಬ್ದನೇ ಮಾತಾಡ್ತಾ ಇಲ್ಲ, ಮೌನವಾಗಿಲ್ಲ. ಈ ಥರ ಎಲ್ಲ ಚೇಷ್ಟೆಗಳು ಮಾಡಿಸ್ತಾ ಇದ್ದಾರೆ, ಹಿಂದೆ ಎಲ್ಲ ಮಾಡಿದ್ದಾರೆ. ಹಿಂದೆ ಕುಮ್ಮ ಕೊಡ್ತಿರೋರು ಗೊತ್ತಲ್ಲ ನಮ್ಮ ಮಠದವರು, ಈ ನಮ್ಮ ಮಠದಲ್ಲಿರೋ ಶಂಡ್ರುಗಳು. ಅಲ್ಲ, ಅದೇ ಪದ ಬಳಸ್ಬೇಕು, ಇನ್ನೇನ್ ಮಾಡಕ್ಕಾಗಲ್ಲ. ನೋಡ್ದಲ್ಲ, ನಾವು ಏನ್ ರೆಕಾರ್ಡ್ ಮಾಡ್ತಿದ್ವಾ, ನಮ್ಮ ಮೊಬೈಲ್ ಕಾರ್ ಒಳಗಿತ್ತಪ್ಪ. ಅವನೇ ಹೇಳ್ತಾನ ಅವ್ರ ಮಗನಿಗೆ ರೆಕಾರ್ಡ್ ಮಾಡು ಅಂತ. ಇನ್ ನಾವ್ ಆಮೇಲೆ ಸುಮ್ನೆ ಇರ್ತೀವಾ? ನಾವ್ ಆಮೇಲೆ ತಾನೇ ರೆಕಾರ್ಡ್ ಮಾಡಿದ್ ತಗೊಂಡು ಕಾರಿಂದ ಮೊಬೈಲ್. ಮತ್ತೆ ಈಗ ಪಾಯಿಂಟ್ 1 ಅವ್ನು ಹೇಳಿದ್ದು, ಅವ್ರ ಮಗನಿಗೆ ರೆಕಾರ್ಡ್ ಮಾಡೋ ಅಂತ ಅವನೇ ಹೇಳಿದ್ದು. ಆಮೇಲೆ ನಾವೇ ರೆಕಾರ್ಡ್ ಮಾಡಕ್ ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. 2ನೇದು ಕಂಪ್ಲೇಂಟ್ ಕೊಡೋಣ ಅಂತ ಅವನೇ ಹೇಳಿದ್ದು. ಹೌದಾ ಇಲ್ಲ? ಮತ್ತೆ ಪುನಃ 3ನೇದು ಏನೋ ಕೆಟ್ಟ ಪದ ಬೈತಾರೆ ಅಂತ ಅವನೇ ಎತ್ಕಟ್ಕೊಂಡು ಹೇಳ್ತಾವೆ. ಅಂದ್ರೆ ನಿಮ್ಮೇಲೆ ಕೆಟ್ಟ ಒಪಿನಿಯನ್ ಬರ್ಲಿ, ಬ್ಯಾಡ್ ಒಪಿನಿಯನ್ ಬರ್ಲಿ ಅಂತ. ಅಲ್ಲೊಂದು ಕ್ರಿಮಿನಲ್ ಮೈಂಡ್ ಉಪಯೋಗಿಸಿದ. ನಾನ್ ಬಾರೋ ಅಂತ ಕರೆದ್ರೆ ಇವ್ನು ಒಳಗೋಗಿ ಅವ್ರ ಹೆಂಗಸರು ಕರ್ಕೊಂಬಂದ ಅವನೇ. ಹೌದಾ ಇಲ್ವ? ಆಮೇಲೆ ಅವ್ರ ಹೆಂಗಸರು ಒಂದ್ ಮೊಬೈಲ್ ಹಿಡ್ಕೊಂಬಂದ್ರು. ಹೌದಾ ಇಲ್ಲ? ಇವನೇ ಮಾತಾಡ್ಬಿಟ್ಟು ಮುಗಿಸ್ಕೋಬೋದಿತ್ತು. ನಾನ್ ಕರೆದ್ನಲ್ಲ, ಬನ್ರಿಲೇ ಬರಪ್ಪ ಇಲ್ಲೇ ಅಂತ. ಅವ್ನು ಒಳಗೋಗ್ತಾನೆ, ಮನೆಗೆ ಹೋಗಿ ಅವ್ರ ಹೆಂಗಸರು ಕರ್ಕೊಂಬಂದಿದ್ದು. ಮತ್ತೆ ಅಂದ್ರೆ ಇದರಿಂದ ಇರೋದು ಯಾರು? ಇಷ್ಟು ವರ್ಷ 4 ವರ್ಷ ನಾಟಕ ನಾನು ಸಿಕ್ದಾಗೆಲ್ಲ ಹೇಳ್ತಾ ಇದ್ದೆ, 5 ಕೋಟಿ ಆಸೆ ಬಿಟ್ಬಿಟ್ಟು ಮರ್ಯಾದಾಗ ಬದುಕತ್ ಕಲಿಯಪ್ಪ ಅಂತ. ಮುಂದೆನೆ ಹೇಳ್ತಾ ಇದ್ದೆ ಅವನಿಗೆ. ನಮ್ಗೇನ್ ಗೊತ್ತಿಲ್ಲ ಸ್ವಾಮಿ, ಅಯ್ಯೋ ನಾವು ಬಡವರು ಆಗಿ ಹೀಗೆ ಅಂತ ಇದೇ ತರ ಡೈಲಾಗ್ ಕುಡಿತಿದ್ದ. ಗಾಡಿ ನೋಡಿದ್ರೆ ಆಕ್ಚುಲಿ ಅವಂದೇ ಅಂತೆ. ನಮ್ದಲ್ಲ ಅಂತಾನೆ, ಮತ್ತೆ ಅವರು ಕೊಟ್ಬಿಟ್ಟೆ ಅಂತಾನೆ. ಏನ್ ಈಗ ನಮ್ದು ಗಾಡಿ ಅಂತ ಹೇಳಕ್ ಏನಾಗಿತ್ತು ಇವ್ನಿಗೆ ರೋಗ? ಸರಿ, ಇಷ್ಟು ದಿನ ಈ ಗಾಡಿನ ಹೊರಗಡೆ ತೆಗ್ದೇ ಇದ್ದವ್ರು ಈಗ ತೆಗ್ದವ್ರು 4-5 ದಿನದಿಂದ. ಯಾಕಂದ್ರೆ ಬೇರೆ ಯಾರು ಗಾಡಿ ಬರಕ್ ಒಪ್ಲಿಲ್ವಲ್ಲ, ಅದಕ್ಕೆ. ಯಾಕಂದ್ರೆ ಈಗ ಎಲ್ಲರಿಗೂ ವಿಚಾರ ಗೊತ್ತಲ್ಲ, ಹಾಗಾಗಿ ಎಲ್ಲ ಹಿಂದೇಟ್ ಆಗ್ತಿದ್ರಲ್ಲ, ಹಾಗಾಗಿ ವಿಧಿ ಇಲ್ದಿರ ಇವನ್ ಗಾಡಿನೇ ತೆಗಿಬೇಕಾಯ್ತು. ಅಲ್ಲ, ಛತ್ರಿ ನೋಡಿ ಅವ್ರ ಮನೆ ಹತ್ರ ಹೋಗಿ ನಿಲ್ಸವನೆ, ಇನ್ನೆಲ್ಲೂ ಜಾಗ ಇಲ್ವಂತೆ. ಅಂದ್ರೆ ಅನುಮಾನ ಅವ್ರ ಮೇಲೆ ಬರ್ಲಿ, ನಮ್ಮ ಮೇಲೆ ಬರೋದ್ ಬೇಡ ಅಂತ ಲೆಕ್ಕ ಹಾಕೊಳ್ಳಿ. ಅವನಿಗೆ ಹೇಳಿಲ್ಲ ಯಾರು ದಡ್ರಿಲ್ಲ ಕಣೋ ಅಂತ. ಸರಿ, ಎಲ್ಲ ಯಾಕೆ ಸರ್, ಅವ್ರದ್ದೇನಿದೆಯೋ ಅಷ್ಟು ನೋಡ್ಕೊಂಡು ಜೀವನ ಮಾಡ್ಬೇಕಪ್ಪ.
ಈಗೆಲ್ಲ ಬೇರೆಯವರೆಲ್ಲ ಇಲ್ವಾ ಇಲ್ಲಿ ಸುತ್ತಮುತ್ತ ಇರೋರು ಹೌದು. ಗಂಭೀರವಾಗಿ ಇವನ್ ಗಿರಾಕೇನು ಅದೆಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡಿ ಕಲೆಕ್ಟ್ ಮಾಡಿ. ಕಲೆಕ್ಟ್ ಮಾಡ್ತೇನೆ. ಸರಿ ಆಯ್ತು. ಆಯ್ತು.